ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ನಾವು ಇವತ್ತಿನ ತರಗತಿಯಲ್ಲಿ ಭಾಗ್ಯದ ಬಳೆಗಾರ ಎನ್ನುವಂತಹ ಪದ್ಯವನ್ನು ಅಧ್ಯಯನ ಮಾಡೋಣ. ಈ ಭಾಗ್ಯದ ಬಳೆಗಾರ ಎನ್ನುವಂಥ ಪದ್ಯ ಭಾಗವನ್ನು ಜನಪದ ಗೀತೆಗಳಿಂದ ಆಯ್ಕೆ ಮಾಡಲಾಗಿದೆ. ಮೊದಲಿಗೆ ನಾವು ಜನಪದ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಕನ್ನಡ ಸಾಹಿತ್ಯವನ್ನು ಒಮ್ಮೆ ಬಾರಿ ಗಮನಿಸಿದಾಗ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎರಡು ವಿಧಗಳನ್ನು ಕಾಣಬಹುದು. ಒಂದು ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯ ಅಂತೇಳಿ. ಈ ಜನಪದ ಸಾಹಿತ್ಯ ಅನ್ನೋದು ಹಲವಾರು ಪ್ರಾಚೀನ ಕಾಲದಿಂದಲೂ ಸಹ ಇರ್ತಕ್ಕಂತಹ ಒಂದು ಸಾಹಿತ್ಯ ಜನಪದ ಸಾಹಿತ್ಯ. ಇಲ್ಲಿ ಜನಪದ ಸಾಹಿತ್ಯ ಅಂದರೆ ಜನಪದರಿಂದ ಅಂದರೆ ನಮ್ಮ ಅನಕ್ಷರಸ್ಥರಿಂದ, ಅಂದರೆ ಹಿಂದಿನ ಕಾಲಘಟ್ಟದಲ್ಲಿ ಏನು ನಮ್ಮ ಜನಪದರಿದ್ರೋ ಅವರ ಒಂದು ಅನಕ್ಷರಸ್ಥರ ಬಾಯಿಗೆ ಬಂದಂತಹ ಒಂದು ಜನಪದ ಸಾಹಿತ್ಯವನ್ನೇ ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ. ಅಂದರೆ ಜನಪದರಿಂದ ಹುಟ್ಕೊಂಡಿರುವಂಥದ್ದು. ಅಲ್ಲಿ ಜನಪದ ಅಂದರೆ ನಮ್ಮ ಹಳ್ಳಿಗಾಡಿನ ಜನರಿಂದ ಹುಟ್ಕೊಂಡಿರುವಂಥದ್ದು ಜನಪದ ಸಾಹಿತ್ಯ. ಈ ರೀತಿಯಾಗಿ ಜನಪದ ಸಾಹಿತ್ಯ ಈ ರೀತಿಯಾಗಿ ನೋಡೋದಾದರೆ, ಮತ್ತು ಶಿಷ್ಟ ಸಾಹಿತ್ಯ ಅನ್ನೋದು ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚು ಪ್ರಾಶಸ್ತ್ಯವನ್ನು ಹೊಂದಿದೆ. ಈ ರೀತಿಯಾಗಿ ನಾವು ಕನ್ನಡ ಸಾಹಿತ್ಯದಲ್ಲಿ ಎರಡು ವಿಧಗಳಾಗಿ ಕಾಣಬಹುದು. ಒಂದು ಜನಪದ ಸಾಹಿತ್ಯ, ಇನ್ನೊಂದು ಶಿಷ್ಟ ಸಾಹಿತ್ಯ ಅಂತೇಳಿ. ಇಲ್ಲಿ ಈ ಒಂದು ಶಿಷ್ಟ ಸಾಹಿತ್ಯಕ್ಕೆ ಮೂಲ ಬೇರು ಯಾವುದಪ್ಪ ಅಂದರೆ ನಮ್ಮ ಜನಪದ ಸಾಹಿತ್ಯನೇ. ನಾವು ಮೊದಲು ಮನುಷ್ಯ ಹುಟ್ಟಿ ಈ ರೀತಿ ಮನುಷ್ಯ ಆದಿಮಾನವನಾಗಿ ಜನಿಸಿದ್ದು, ಮತ್ತು ಆದಿಮಾನವನಾಗಿ ಒಂದಷ್ಟು ದಿನ ಮತ್ತು ಈ ರೀತಿಯಾಗಿ ಮತ್ತೆ ಅವನು ಬಟ್ಟೆ ಧರಿಸಿದ್ದು ನಾಗರಿಕನಾಗಿ, ಮತ್ತು ಒಂದು ಕಡೆ ನೆಲೆ ನೆಲೆಸಿದ್ದ ಅಲ್ಲಿ ಅವನು ತನಗೆ ಬೇಕಿರುವಂಥ ಆಹಾರವನ್ನು ಬೆಳ್ಕೊಂಡು ತಿಂದಿದ್ದು. ಈ ರೀತಿ ಏನು ನಾಗರಿಕತನದ ಬೆಳೀತಾ ಹೋಯಿತು ಅಂಥ ಒಂದು ಸಮಯದಲ್ಲಿ ನಮ್ಮ ಹಿಂದಿನ ಜನರು ಒಂದಷ್ಟು ಅಂದರೆ ಕಾಲ ಹರಣಕ್ಕಾಗಿ ಅಥವಾ ಕಾಲ ಕಳೆಯೋದಕ್ಕಾಗಿ ಮತ್ತು ಏನು ಪ್ರತಿನಿತ್ಯ ಏನು ದುಡಿದು ಬರ್ತಾಯಿದ್ರು ನಮ್ಮ ಜನಪದರು ಅಥವಾ ನಮ್ಮ ಜನರು, ಅವರು ಒಂದು ಮನಸ್ಸಂತೋಷಕ್ಕಾಗಿ ಒಂದು ವೇಳೆಯಲ್ಲಿ ಮತ್ತು ಮನೋರಂಜನೆಗಾಗಿ ಮತ್ತು ತಮ್ಮ ಆಯಾಸವನ್ನು ಅಥವಾ ದಣಿವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಹಾಡುಗಳನ್ನು ಕಟ್ಟುವಂಥದ್ದು, ಮತ್ತು ನಾಟಕಗಳನ್ನು, ಮತ್ತು ನೃತ್ಯ, ಮತ್ತು ಗಾದೆ ಹೇಳುವಂಥದ್ದು, ಮತ್ತು ಹೊಗಟು ಹೇಳುವಂಥದ್ದು, ಈ ರೀತಿ ಹಾಡು ಹೇಳ್ಕೊಳ್ಳೋ ಮೂಲಕ ತಮ್ಮ ಹಸಿವನ್ನು ಮತ್ತು ದಣಿವನ್ನು ಅವರು ತೀರಿಸ್ಕೊಳ್ತಾಯಿದ್ರು. ಓಕೆ, ಅದಕ್ಕೋಸ್ಕರ ಇಂದಿನ ಕಾಲಘಟ್ಟದಲ್ಲಿ ಒಂದು ಮನೋರಂಜನೆಗೋಸ್ಕರ ನಮ್ಮ ಜನಪದರೆ ಈ ರೀತಿಯಾಗಿ ನಾಟಕಗಳನ್ನು ಸೃಷ್ಟಿ ಮಾಡಿಕೊಂಡ್ರು, ಮತ್ತು ಮನೋರಂಜನೆಗಾಗಿ ನಾಟಕಗಳನ್ನು ಸೃಷ್ಟಿ ಮಾಡಿಕೊಂಡ್ರು, ಮತ್ತು ಹಾಡುಗಾರಿಕೆ, ಒಗಟುಗಳು, ಈ ರೀತಿಯಾಗಿ ಜನಪದ ಅನ್ನೋದು ಜನಪದ ಅಂದರೆ ನಮ್ಮ ಜನಸಾಮಾನ್ಯರಿಂದ ಹುಟ್ಕೊಂಡಿರುವಂಥದ್ದು ಜನಪದ ಸಾಹಿತ್ಯ. ನಮ್ಮ ಜನಸಾಮಾನ್ಯರಿಂದಲೇ ಹುಟ್ಕೊಂಡಿರುವಂಥದ್ದು, ಅದರಲ್ಲೂ ಅನಕ್ಷರಸ್ಥರಿಂದ ಹುಟ್ಕೊಂಡಿರುವಂತಹ ಸಾಹಿತ್ಯನೇ ಜನಪದ ಸಾಹಿತ್ಯ. ಓಕೆ, ಈ ರೀತಿಯಾಗಿ ಅನಕ್ಷರಸ್ಥರಿಂದ ಹುಟ್ಕೊಂಡಿರುವಂಥದ್ದೇ ಸಾಹಿತ್ಯನೇ ಜನಪದ ಸಾಹಿತ್ಯ. ಈ ಶಿಷ್ಟ ಸಾಹಿತ್ಯ ಅಂದರೆ ವಿದ್ಯಾವಂತರಾದಂತಹವರು ಈ ರೀತಿಯಾಗಿ ಇದರಿಂದ ಪ್ರಭಾವಿತಗೊಂಡು ಶಿಕ್ಷಣ ಪಡ್ಕೊಂಡಂತಹ ಒಂದಷ್ಟು ವಿದ್ಯಾವಂತರು ಏನು ಈ ರೀತಿ ಅವರು ಬರಿತಾ ಹೋದರು ಕೃತಿಗಳು, ಅದರಿಂದ ಇದನ್ನು ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ. ತದನಂತರ ಈ ಒಂದು ಜನಪದ ಸಾಹಿತ್ಯ ಅಂದರೆ ಈ ಜನಪದ ಸಾಹಿತ್ಯದಲ್ಲೇ ಈ ಶಿಷ್ಟ ಸಾಹಿತ್ಯ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇಲ್ಲಿ ಎಲ್ಲ ಸಾಹಿತ್ಯಕ್ಕೂ ಮೂಲ ಬೇರು ಜನಪದ ಸಾಹಿತ್ಯನ ಆಗಿರುತ್ತೆ. ಓಕೆ, ನಮ್ಮ ಇವತ್ತಿನ ದಿನ ನಮ್ಮ ಕನ್ನಡ ಸಾಹಿತ್ಯ ಇಷ್ಟೊಂದು ಪ್ರಭಾವಶಾಲಿಗೆ ಬೆಳಿಬೇಕಾದ್ರೆ ಅದಕ್ಕೆ ಮೂಲ ಬೇರು ನಮ್ಮ ಜನಪದ ಸಾಹಿತ್ಯನೇ. ಈ ಜನಪದ ಸಾಹಿತ್ಯ ಅನ್ನೋದು ಎಷ್ಟೇ ವರ್ಷಗಳಾದರೂ ಸಹ, ಎಷ್ಟೇ ಬದಲಾವಣೆಗಳು, ಎಷ್ಟೇ ಮಾಡರ್ನೈಸೇಷನ್ ಆದರೂ ಸಹ ಅದು ಜನಪದ ಸಾಹಿತ್ಯ ಅನ್ನೋದು ಅಥವಾ ಜನಪದರ ಸೊಗಡು ಅನ್ನೋದು ಇದ್ದೇ ಇರುತ್ತೆ ಅದು. ಓಕೆ, ಈ ರೀತಿಯಾಗಿ ಈ ಒಂದು ಶಿಷ್ಟ ಸಾಹಿತ್ಯಕ್ಕೆ ಮೂಲ ಬೇರು ನಮ್ಮ ಜನಪದ ಸಾಹಿತ್ಯ ಆಗಿದೆ. ಇಲ್ಲೊಂದು ಕಡೆ ಹೇಳ್ತಾರೆ ಜಿ ಎಸ್ ಶಿವರುದ್ರಪ್ಪ, ಒಂದು ಕಡೆ ಹೇಳ್ತಾರೆ ಅವರು ಏನಂತ ಹೇಳ್ತಾರೆ ಅಂದರೆ, ಕವಿವಾಣಿಯ ಹೂವು ಜನವಾಣಿಯ ಬೇರು ಅಂತ ಹೇಳ್ತಾರೆ ಅವರು. ಜಿ ಎಸ್ ಶಿವರುದ್ರಪ್ಪ ಅವರು ಒಂದು ಮಾತು ಹೇಳ್ತಾರೆ ನಮ್ಮ ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯದ ಬಗ್ಗೆ ಹೇಳ್ತಾ ಅವರು, ಕವಿವಾಣಿಯ ಹೂವು ಜನವಾಣಿಯ ಬೇರು ಅಂತ ಹೇಳ್ತಾರೆ. ಈ ರೀತಿ ಕವಿವಾಣಿಯ ಹೂವು ಅದು ಹೂವಾಗಿ ಹರಳಬೇಕಾದ್ರೆ ಅದಕ್ಕೆ ಬೇರಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಜನವಾಣಿ ಅಂದರೆ ಜನಪದ ಸಾಹಿತ್ಯ. ಓಕೆ, ನಮ್ಮ ಜನಪದ ಸಾಹಿತ್ಯನೇ ಅದಕ್ಕೆ ಮೂಲ ಬೇರು ಅಂತ ಹೇಳ್ತಾರೆ ಯಾರೋ ಜಿ ಎಸ್ ಶಿವರುದ್ರಪ್ಪ. ಈ ರೀತಿಯಾಗಿ ಕವಿವಾಣಿ ಏನು ಇಲ್ಲಿ ಕವಿಗಳು ಶಿಷ್ಟ ಸಾಹಿತ್ಯದಲ್ಲಿ ಅವರು ಒಡಮೂಡಿಸ್ತಾ ಕೃತಿಗಳು ರಚನೆ ಮಾಡ್ತಾ ಹೋದರು, ಅದಕ್ಕೆ ಮೂಲ ಬೇರು ನಮ್ಮ ಜನಪದ ಸಾಹಿತ್ಯ ಅಂತ ಹೇಳ್ತಾರೆ. ಇದು ಇದರ ಅರ್ಥ. ಓಕೆ, ಈ ರೀತಿಯಾಗಿ ಕವಿವಾಣಿಯ ಹೂವು ಜನವಾಣಿಯ ಬೇರು ಅಂತ ಇಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರೇ ಹೇಳ್ತಾರೆ. ಈ ರೀತಿಯಾಗಿ ಈ ಒಂದು ನಮ್ಮ ಜನಪದ ಸಾಹಿತ್ಯ ಅನ್ನೋದು ಮೌಖಿಕವಾಗಿ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಈ ರೀತಿಯಾಗಿ ತಲೆಮಾರಿನಿಂದ ತಲೆಮಾರಿಗೆ ಅದು ಬಂದಿರುವಂಥದ್ದು ಒಂದು ಸಾಹಿತ್ಯ
ಪ್ರಕಾರ ಆಗಿದೆ ಜನಪದ ಸಾಹಿತ್ಯ ಅನ್ನೋದು. ಈ ಒಂದು ಜನಪದ ಸಾಹಿತ್ಯದ ಒಳಗಡೆ, ಅದರ ಗರ್ಭದ ಒಳಗಡೆ ಈ ರೀತಿ ನಾಟಕಗಳು, ನೃತ್ಯ, ಐತಿಹ್ಯ, ಗಾದೆಗಳು, ಒಗಟುಗಳು, ಗೀತೆ ಅಥವಾ ಹಾಡುಗಳು ಇವೆಲ್ಲವೂ ಸಹ ಅದರ ಒಳನಾಡದಲ್ಲಿ ಅದು ಹಿಡಿಸ್ಕೊಳ್ತಾ ಬಂದಿದೆ. ಯಾವುದು? ಈ ನಮ್ಮ ಜನಪದ ಸಾಹಿತ್ಯ. ಓಕೆ, ಈ ಜನಪದ ಸಾಹಿತ್ಯ ಅಂದರೆ ಹಳ್ಳಿಗಾಡಿನಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ, ಅಲ್ಲಿನ ಆಚಾರ ವಿಚಾರಗಳು, ಸಂಪ್ರದಾಯಗಳು ಎಲ್ಲವನ್ನು ಸಹ ಒಳಗೊಂಡಿರುವಂಥದ್ದು ಜನಪದ ಸಾಹಿತ್ಯ. ಇಡೀ ಮನುಷ್ಯನ ಎಲ್ಲವನ್ನು, ಆಂತರಿಕ ಎಲ್ಲವನ್ನು ಒಳಗೊಂಡಿರುವಂಥದ್ದು ಜನಪದ ಸಾಹಿತ್ಯ. ಆದ್ದರಿಂದಾಗಿ ಈ ಒಂದು ಜನಪದ ಸಾಹಿತ್ಯ ಅದು ಮೌಖಿಕವಾಗಿ ಬಾಯಿಂದ ಬಾಯಿಗೆ ಬಂದ್ಬಿಟ್ಟಿದೆ, ತಲೆಮಾರಿನ ತಲೆಮಾರಿಗೆ ಅದು ಬಂದಿರುವಂಥದ್ದು. ಓಕೆ, ಈ ರೀತಿಯಾಗಿ ಜನಪದ ಸಾಹಿತ್ಯ ಅನ್ನೋದು ಇಂದಿನ ಕಾಲಘಟ್ಟದಿಂದಲೂ ಸಹ ಹುಟ್ಕೊಂಡಿರುವಂಥದ್ದು. ಈ ರೀತಿಯಾಗಿ ನಾವು ಸಾಹಿತ್ಯದಲ್ಲಿ ಈ ರೀತಿಯಾಗಿ 2 ಭೇದಗಳನ್ನು ಅಥವಾ ವಿಧಗಳನ್ನು ಕಾಣಬಹುದಾಗಿದೆ. ಜನಪದ ಸಾಹಿತ್ಯ ಒಂದಾದರೆ ಇನ್ನೊಂದು ಶಿಷ್ಟ ಸಾಹಿತ್ಯ. ಈ ಶಿಷ್ಟ ಸಾಹಿತ್ಯಕ್ಕೆ ಮೂಲ ಬೇರು ನಮ್ಮ ಜನಪದ ಸಾಹಿತ್ಯನೇ. ಆದ್ದರಿಂದಾಗಿ ಈ ಒಂದು ಜನಪದ ಸಾಹಿತ್ಯದಲ್ಲಿ ಹಾಡುಗಾರಿಕೆ ಆಗಿರ್ತಕ್ಕಂತಹ, ಅದರಲ್ಲೂ ನಮ್ಮ ಒಂದು 7ನೇ ತರಗತಿಯ ಒಂದು ಪಠ್ಯಕ್ರಮದಲ್ಲಿ ಭಾಗ್ಯದ ಬಳೆಗಾರ ಎನ್ನುವಂತಹ ಹಾಡು ಅಥವಾ ಗೀತೆಯನ್ನು ನಿಮಗೆ ಅಳವಡಿಸಿದ್ದಾರೆ. ಆ ಒಂದು ಹಾಡಿನಲ್ಲಿ ಯಾವ ರೀತಿ ಹಳ್ಳಿಗಾಡಿನ ಅಥವಾ ಹಳ್ಳಿಯ ಒಂದು ಸೊಗಡು ಯಾವ ರೀತಿ, ಅಲ್ಲಿನ ಹೆಣ್ಣು ಮಕ್ಕಳು ಯಾವ ರೀತಿ ವಿವರಿಸ್ತಾ ಹೋಗ್ತಾಳೆ ತನ್ನ ತವರು ಮನೆಯ ಒಂದು ಪರಿಸ್ಥಿತಿಯನ್ನು, ಮತ್ತು ಅಲ್ಲಿ ಗಂಡನ ಮನೆ ಇರತಕ್ಕಂತಹ ಹೆಣ್ಣು ಮಗಳು ತನ್ನ ತವರೂರು ಹುಟ್ಟಿದ ಮನೆಯಲ್ಲಿ ಯಾವ ರೀತಿ ಇದೆ, ಅಲ್ಲಿಗೆ ಹೋಗಿ ನನ್ನ ಈ ಬಳೆಗಳನ್ನು ಕೊಟ್ಟು ಬಾ, ಈ ರೀತಿ ನನ್ನ ತಾಯಿ ಈ ರೀತಿ ಎಲ್ಲ ಇದ್ದಾಳೆ ಅಂತ ಹೇಳೋ ಮೂಲಕ ಒಂದು ಸ್ವಚ್ಛಂದವಾಗಿ ಒಂದು ಚಿತ್ರಣ ನಮಗೆ ಕೊಡ್ತಾ ಹೋಗ್ತಾಳೆ. ಯಾರೋ ಈ ಒಂದು ಪದ್ಯದಲ್ಲಿ. ಓಕೆ, ಭಾಗ್ಯದ ಬಳೆಗಾರ ಎನ್ನುವಂಥ ಪದ್ಯದಲ್ಲಿ ಈ ರೀತಿಯಾಗಿ ನಮಗೆ ಒಂದು ಚಿತ್ರಣ ಅಥವಾ ಒಂದು ನೋಟವನ್ನು ನಮಗೆ ಕೊಡ್ತಾ ಹೋಗ್ತಾಳೆ. ಆ ಒಂದು ಪದ್ಯವನ್ನು ನಾವು ಇವತ್ತಿನ ತಿಳ್ಕೊಳ್ತಾ ಹೋಗೋಣ. ಭಾಗ್ಯದ ಬಳೆಗಾರ ಜನಪದ ಗೀತೆ. ಪ್ರವೇಶ. ಶಾಲೆಯಲ್ಲಿ ನಾಡ ಹಬ್ಬದ ಸಂಭ್ರಮ. ಯಾವ ಮನೋರಂಜನಾ ಕಾರ್ಯಕ್ರಮ ನೀಡಬೇಕೆಂದು ಮಕ್ಕಳಲ್ಲಿ ಚರ್ಚೆ ಪ್ರಾರಂಭವಾಯಿತು. ಹಾಡು, ನಾಟಕ, ನೃತ್ಯ, ಪ್ರಹಸನ ಹೀಗೆ ಪಟ್ಟಿ ಬೆಳೆಯಿತು. ಪೂರ್ಣಿಮಾಳ ಗುಂಪಿಗೆ ನೃತ್ಯ ಮಾಡುವ ಜವಾಬ್ದಾರಿ ನೀಡಲಾಯಿತು. ಯಾವ ನೃತ್ಯ ಎಂದಾಗ ಜನಪದ ನೃತ್ಯ ಎಂದು ಶ್ರುತಿ ಹೇಳಿದಳು. ಅವರಿಂದ ಸಿನಿಮಾ ಹಾಡಿಗೆ ನೃತ್ಯ ಮಾಡೋಣ ಎಂದ. ಆದರೆ ಉಳಿದವರು ಒಪ್ಪಲಿಲ್ಲ. ನಮ್ಮಲ್ಲಿ ಬಗೆ ಬಗೆಯ ಹಾಡುಗಳಿವೆ. ಹಳ್ಳಿಯ ಜನಪ್ರೀತಿಯಿಂದ ಅದನ್ನು ರಚಿಸಿದ್ದಾರೆ. ಅದರಲ್ಲಿ ಸೊಗಸಾದ ಭಾಷೆ ಇದೆ, ತುಂಬ ಅರ್ಥವೂ ಇರುತ್ತದೆ, ರಾಗ ಹಾಕಲು ಚಂದ ಎಂಬ ಮಾತುಗಳು ಕೇಳಿಬಂದವು. ಮಕ್ಕಳು ಅಭ್ಯಾಸ ಮಾಡಿ ಒಂದು ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದರು. ಎಲ್ಲರೂ ಅದರ ಸೊಗಸನ್ನು ಮೆಚ್ಚಿದರು. ಹಲವು ದಿನಗಳು ಹಲವರ ಬಾಯಲ್ಲಿ ಈ ನೃತ್ಯದ ಹಾಡುಗಳು ಗುನುಗುಡುತ್ತಿದ್ದವು. ಈ ರೀತಿಯಾಗಿ ಒಂದು ಶಾಲೆಯಲ್ಲಿ ಒಂದು ನಾಡ ಹಬ್ಬ ಸಂಭ್ರಮವನ್ನು ಮಾಡಬೇಕೆಂದು ಎಲ್ಲ ಮಕ್ಕಳು ಸೇರಿಕೊಂಡಾಗ ಅಲ್ಲಿ ಯಾರ್ಯಾರು ಯಾವುದ್ಯಾವುದಕ್ಕೆ ಅಂದರೆ ಕಾಂಪಿಟೇಷನ್ ಅಂದರೆ ಇಲ್ಲಿ ಏನೀಗಾಗಲೇ ಈ ಒಂದು ಮನೋರಂಜನಾ ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕಂತ ಇಲ್ಲಿ ಒಂದು ಯೋಜನೆ ಹಾಕ್ಕೊಳ್ತಾ ಹೋಗ್ತಾರೆ ಮಕ್ಕಳು. ಈ ಒಂದು ಕಾರ್ಯಕ್ರಮ ನೀಡಬೇಕೆಂದು ಮಕ್ಕಳಲ್ಲಿ ಚರ್ಚೆ ಪ್ರಾರಂಭವಾಗುತ್ತದೆ. ಆಗ ಈ ಒಂದು ಕಾರ್ಯಕ್ರಮಕ್ಕೆ ಹಾಡು, ನಾಟಕ, ನೃತ್ಯ, ಪ್ರಹಸನಿಗೆ ಪಟ್ಟಿ ಬೆಳೆಯಿತು. ಇದೆಲ್ಲ ವಿಷಯಗಳಲ್ಲೂ ಸಹ ನಾವು ಪ್ರದರ್ಶನ ಮಾಡ್ತಾ ಹೋಗ್ಬೇಕಂತೇಳಿ ಅಲ್ಲಿ ಚರ್ಚೆ ನಡೀತಾ ಹೋಗುತ್ತೆ ಒಂದು ಶಾಲೆಯಲ್ಲಿ. ಆಗ ಪೂರ್ಣಿಮಗಳ ಗುಂಪಿಗೆ ನೃತ್ಯ ಮಾಡುವ ಜವಾಬ್ದಾರಿ ನೀಡಲಾಯಿತು. ಪೂರ್ಣಿಮಾ ಎನ್ನುವಂತಹ ವಿದ್ಯಾರ್ಥಿನಿಗೆ ಡ್ಯಾನ್ಸ್ ಜವಾಬ್ದಾರಿ ವಹಿಸಲಾಗ್ತದೆ ಪೂರ್ಣಿಮಾ ಎಂಬುವಳಿಗೆ. ತದನಂತರ ಯಾವ ನೃತ್ಯ ಎಂದಾಗ ಜನಪದ ನೃತ್ಯ ಶ್ರುತಿ ಹೇಳ್ತಾಳೆ. ಯಾವ ನೃತ್ಯ ಹಾಡಬೇಕಂತ ಪೂರ್ಣಿಮಾ ಹೇಳಿದಾಗ ಅಂದರೆ ಅವಳು ಹೇಳ್ತಾಳೆ ಜನಪದ ನೃತ್ಯ ಅಂತ ಈ ಶ್ರುತಿ ಹೇಳ್ತಾಳೆ. ಮತ್ತು ಅರವಿಂದ ಸಿನಿಮಾ ಹಾಡಿಗೆ ನೃತ್ಯ ಮಾಡೋಣ ಎಂದ. ಅರವಿಂದ ಎನ್ನುವಂಥ ವಿದ್ಯಾರ್ಥಿ ಇಲ್ಲ, ಅದು ಜಾನಪದ ನೃತ್ಯ ಬೇಡ, ಒಂದು ಸಿನಿಮಾ ಹಾಡುಗಳಿಗೆ ನಾವು ನೃತ್ಯ ಅಥವಾ ಡ್ಯಾನ್ಸ್ ಮಾಡೋಣ ಅಂತ ಅವನು ಹೇಳ್ತಾನೆ, ಯಾರು ಅರವಿಂದ ಎನ್ನುವಂಥವನು. ಆದರೆ ಉಳಿದವರು ಒಪ್ಕೊಳ್ಳೇ ಇಲ್ಲ, ಇವನು ಮಾತ್ರ ಹೇಳ್ತಾನೆ, ಆದರೆ ಅದಕ್ಕೆ ಯಾರೂ ಸಹ ಒಪ್ಕೊಳ್ಳೋದಿಲ್ಲ. ಆಗ ಅಲ್ಲಿ ನಮ್ಮಲ್ಲಿ ಬಗೆ ಬಗೆಯ ಹಾಡುಗಳಿವೆ ಅಂತ ಅಲ್ಲಿ ಯಾರೋ ಒಬ್ಬರು ಹೇಳ್ತಾರೆ. ನಮ್ಮಲ್ಲಿ ಹಲವಾರು ವಿಧವಾದಂಥ ಹಾಡುಗಳಿದ್ದಾವೆ, ಹಳ್ಳಿಯ ಜನಪ್ರೀತಿಯಿಂದ ಅದನ್ನು ರಚಿಸಿದ್ದಾರೆ. ನಮ್ಮಲ್ಲಿ ಜನಪದ ಸಾಹಿತ್ಯ ಹಲವಾರು ಗೀತೆಗಳಿದ್ದಾವೆ ಅಥವಾ ಹಾಡುಗಳಿದ್ದಾವೆ. ಆದರೂ ಆ ಒಂದು ಹಾಡುಗಳನ್ನು ನಮ್ಮ ಜನಪದರು ಹೆಚ್ಚು ಪ್ರೀತಿಯಿಂದ ರಚಿಸಿದ್ದಾರೆ. ಅಂತಹ ಒಂದು ಸೊಗಸಾದ ಹಾಡನ್ನು ನಾವು ಹಾಡ್ತಾ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾರೆ. ಮತ್ತು ಅದರಲ್ಲಿ ಸೊಗಸಾದ ಭಾಷೆ ಇದೆ ಮತ್ತು ತುಂಬ ಅರ್ಥವೂ ಇರುತ್ತದೆ. ರಾಗ ಹಾಕಲು ಚಂದ ಎಂಬ ಮಾತುಗಳು ಕೇಳಿ ಬಂದವು. ಆದ್ದರಿಂದ ಎಲ್ಲರೂ ಸಹ ಈ ರೀತಿ ಜನಪದ ಗೀತೆಯನ್ನು ಹಾಡಬೇಕಂತೇಳಿ ಎಲ್ಲರೂ ಸಹ ನಿಶ್ಚಯ ಮಾಡಿಕೊಳ್ತಾರೆ. ಈ ರೀತಿಯಾಗಿ ಏನೆಲ್ಲ ಮಾತಾಡ್ಕೊಳ್ತಿದ್ದು ಚರ್ಚೆಯಲ್ಲಿ
ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಈ ರೀತಿ ಎಲ್ಲರೂ ಸಹ ಸೇರಿಕೊಂಡು ಜನಪದ ಗೀತೆಯನ್ನೇ ಹಾಡಬೇಕಂತೇಳಿ ಎಲ್ಲರೂ ಸಹ ಒಂದೇ ಕೂಗಿನಿಂದ ಕೂಗ್ತಾರೆ. ಹಾಗೆ ಕೇಳಿ ಬಂದವು. ಮಕ್ಕಳು ಅಭ್ಯಾಸ ಮಾಡಿ ಒಂದು ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದರು. ಈ ರೀತಿಯಾಗಿ ಮಕ್ಕಳು ಅಭ್ಯಾಸ ಮಾಡಿ ಒಂದು ಈ ರೀತಿ ಭಾಗ್ಯದ ಬಾಳೆಗಾರ ಎನ್ನುವಂತಹ ಹಾಡಿಗೆ ಅವರು ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾರೆ. ಮಕ್ಕಳು ನೃತ್ಯ ಅಂದರೆ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ. ಆಗ ಎಲ್ಲರೂ ಅದರ ಸೊಗಸನ್ನು ಮೆಚ್ಚಿದರು. ಆಗ ಅವರು ಏನು ಮಾಡ್ತಿದ್ರು ಅದರ ಸೊಗಸನ್ನು ಎಲ್ಲರೂ ಸಹ ಮೆಚ್ಕೊಳ್ತಾರೆ. ಹಲವು ದಿನಗಳು ಅವರ ಬಾಯಲ್ಲಿ ಈ ನೃತ್ಯದ ಹಾಡುಗಳು ಗುಣಗುಡ್ತಿದ್ದವು. ಈ ರೀತಿಯಾಗಿ ಈ ನಮ್ಮ ಜನಪದ ಹಾಡುಗಳು ಏನಿದ್ದಾವೆ ಆ ಒಂದು ಹಾಡುಗಳು ಕಿವಿಗೆ ಹೆಚ್ಚು ಹಿಂಪಾಗಿರ್ತಕ್ಕಂಥದ್ದು ಮತ್ತು ಹಳ್ಳಿಗಾಡಿನ ಒಂದು ಸಂಸ್ಕೃತಿಯನ್ನು ಒಳಗೊಂಡಿರುವಂಥದ್ದು ಆ ಹಾಡಿನಲ್ಲಿ ಇರ್ತದೆ. ಅದಕ್ಕೋಸ್ಕರ ಎಲ್ಲರೂ ಸಹ ಅದನ್ನು ಮೆಚ್ಕೊಳ್ತಾ ಹಲವಾರು ದಿನಗಳಾದರೂ ಸಹ ಆ ಒಂದು ಹಾಡು ಎಲ್ಲರ ಬಾಯಲ್ಲೂ ಸಹ ಅದು ಗುಣಗೂಡ್ತಾ ಇರ್ತದೆ. ಅಂದರೆ ಆವಾಗ ಹೇಳ್ಕೊಳ್ತಿದ್ರು ಈ ಒಂದು ಭಾಗ್ಯದ ಬಳಗರ ಎನ್ನುವಂತಹ ಒಂದು ಹಾಡನ್ನು. ಮತ್ತು ನಾವೀಗ ಈ ಪದ್ಯವನ್ನು ಕೇಳ್ತಾ ಹೋಗೋಣ. ಈಗ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸುಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ. ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ. ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ, ಮುತ್ತೈದೆ
ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ ನಟ್ಟ ನಡುವೆಲಿ ಪಗಡೆಯ ಆಡುತ್ತಾಳೆ ನಟ್ಟ ನಡುವೆಲಿ ಪಗಡೆಯ ಆಡುತ್ತಾಳೆ ಅವಳ ಕಡನನ್ನ ಹಡೆದವ್ವ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ ನನ್ನ ಹಡೆದಾಗೆ ಬಲು ಆಸೆ ಬಳೆಗಾರ ನನ್ನ ಹಡೆದಾಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ನನ್ನ ಅವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ